ಮಕರ ರಾಶಿಯವರ ಜೀವನದಲ್ಲಿ ಮೇ 2026 ಒಂದು ಸಾಮಾನ್ಯ ತಿಂಗಳಂತೆ ಕಾಣಿಸಿಕೊಂಡರೂ ಅದರ ಒಳಗಿರುವ ಗ್ರಹಚಲನೆಗಳು ಬಹಳ ಆಳವಾದ ಪರಿಣಾಮವನ್ನು ಉಂಟುಮಾಡುವ ಸಮಯವಾಗಿದೆ. ವಿಶೇಷವಾಗಿ ಶನಿ ಗ್ರಹದ ಕೃಪೆ ಈ ಅವಧಿಯಲ್ಲಿ ಮಕರ ರಾಶಿಯವರಿಗೆ ಒಂದು ಹೊಸ ದಿಕ್ಕನ್ನು ನೀಡುವ ಶಕ್ತಿಯನ್ನು ಹೊಂದಿದೆ. ಜೀವನದಲ್ಲಿ ಹಲವು ವರ್ಷಗಳಿಂದ ಅನುಭವಿಸಿದ ಸಂಕಷ್ಟಗಳು, ವಿಳಂಬಗಳು, ಮನಸ್ಸಿನ ಒತ್ತಡಗಳು ಮತ್ತು ನಿರೀಕ್ಷಿತ ಫಲ ಸಿಗದ ಪರಿಸ್ಥಿತಿಗಳು ನಿಧಾನವಾಗಿ ದೂರ ಸರಿಯುವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಶನಿ ದೇವರು ಮಕರ ರಾಶಿಯ ಅಧಿಪತಿ ಗ್ರಹವಾಗಿರುವುದರಿಂದ ಈ ಸಮಯದಲ್ಲಿ ಅವರ ಅನುಗ್ರಹ ದೊರೆತರೆ ಅದನ್ನು ಸಾಮಾನ್ಯ ಯೋಗ ಎಂದು ಕರೆಯಲು ಸಾಧ್ಯವಿಲ್ಲ. ಅದು ನಿಜವಾಗಿಯೂ ಕೋಟಿ ಯೋಗದಂತೆ ಜೀವನವನ್ನು ಮೇಲಕ್ಕೆ ಎತ್ತುವ ಶಕ್ತಿಯನ್ನು ಹೊಂದಿರುತ್ತದೆ. ಇದುವರೆಗೆ ಹಲವರು ತಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ಸಿಗದೆ ನಿರಾಶರಾಗಿದ್ದಿರಬಹುದು. ಕುಟುಂಬದ ಹೊಣೆಗಾರಿಕೆ, ಸಾಲದ ಒತ್ತಡ, ಉದ್ಯೋಗದ ಅಸ್ಥಿರತೆ ಅಥವಾ ವ್ಯಾಪಾರದಲ್ಲಿ ನಿರಂತರ ಅಡೆತಡೆಗಳಿಂದ ಮನಸ್ಸು ಕುಗ್ಗಿರಬಹುದು. ಆದರೆ ಮೇ 2026 ನಂತರ ಶನಿ ಕೃಪೆಯ ಪ್ರಭಾವದಿಂದ ಈ ಎಲ್ಲ ವಿಷಯಗಳಲ್ಲಿ ನಿಧಾನವಾದ ಆದರೆ ಗಟ್ಟಿಯಾದ ಬದಲಾವಣೆ ಆರಂಭವಾಗುತ್ತದೆ. ಮಕರ ರಾಶಿಯವರು ತಾಳ್ಮೆಯ ಗುಣ ಹೊಂದಿರುವವರು. ಅವರು ಜೀವನದಲ್ಲಿ ಬೇಗ ಫಲ ಬಯಸುವುದಿಲ್ಲ, ಆದರೆ ಒಮ್ಮೆ ಯಶಸ್ಸು ಬಂದರೆ ಅದು ದೀರ್ಘಕಾಲ ಉಳಿಯುವ ರೀತಿಯದ್ದಾಗಿರುತ್ತದೆ. ಇದೇ ಶನಿ ಗ್ರಹದ ಮಹತ್ವ. ತಡವಾದರೂ ಶಾಶ್ವತವಾದ ಫಲ ನೀಡುವ ಶಕ್ತಿ ಶನಿಗಿದೆ. ಮೇ ತಿಂಗಳ ಮೊದಲ ವಾರದಿಂದಲೇ ಮನಸ್ಸಿನಲ್ಲಿ ಒಂದು ಹೊಸ ಉತ್ಸಾಹ ಹುಟ್ಟಿಕೊಳ್ಳುತ್ತದೆ. ಹಿಂದೆ ಭಯ ಹುಟ್ಟಿಸುತ್ತಿದ್ದ ವಿಷಯಗಳು ಈಗ ಅಷ್ಟಾಗಿ ಕಾಡುವುದಿಲ್ಲ. ಆತ್ಮವಿಶ್ವಾಸ ನಿಧಾನವಾಗಿ ಹೆಚ್ಚಾಗುತ್ತದೆ. ಕೆಲವರು ಹೊಸ ಕೆಲಸದ ಅವಕಾಶಗಳನ್ನು ಪಡೆಯಬಹುದು. ಕೆಲವರಿಗೆ ಬಹುಕಾಲದಿಂದ ಕಾಯುತ್ತಿದ್ದ ಪದೋನ್ನತಿ ಸಿಗಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮವನ್ನು ಗಮನಿಸದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿ ಬರಬಹುದು. ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ. ಅಧಿಕಾರಿಗಳೊಂದಿಗೆ ಉತ್ತಮ ಸಂಪರ್ಕ ಬೆಳೆದು ಬರುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರಿಗೆ ಈ ಸಮಯ ಅತ್ಯಂತ ಪ್ರಮುಖವಾಗಿದೆ. ಹಿಂದೆ ನಷ್ಟ ತಂದ ವ್ಯವಹಾರಗಳು ಈಗ ಲಾಭದ ದಾರಿಗೆ ಬರುತ್ತವೆ. ಹೊಸ ಹೂಡಿಕೆಗಳ ಬಗ್ಗೆ ಯೋಚನೆ ಶುರುವಾಗಬಹುದು. ಹಣಕಾಸಿನ ಹರಿವು ನಿಧಾನವಾಗಿ ಸುಧಾರಿಸುತ್ತದೆ. ಕೆಲವರು ಭೂಮಿ, ಮನೆ ಅಥವಾ ವಾಹನ ಖರೀದಿಸುವ ಯೋಗ ಪಡೆಯಬಹುದು. ಹಳೆಯ ಸಾಲಗಳನ್ನು ತೀರಿಸಲು ದಾರಿ ಕಾಣುತ್ತದೆ. ಅಪ್ರತೀಕ್ಷಿತ ಹಣದ ಲಾಭವೂ ಸಾಧ್ಯವಾಗಬಹುದು. ಕುಟುಂಬದಲ್ಲಿ ಆರ್ಥಿಕ ಸ್ಥಿರತೆ ಬಂದಾಗ ಮನಸ್ಸಿನ ಶಾಂತಿಯೂ ಹೆಚ್ಚಾಗುತ್ತದೆ. ಅದರಿಂದ ಮನೆಯ ವಾತಾವರಣವೂ ಸುಧಾರಿಸುತ್ತದೆ. ಕುಟುಂಬ ಜೀವನದಲ್ಲೂ ಶನಿ ಕೃಪೆ ವಿಶೇಷ ಪರಿಣಾಮ ಬೀರುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಕುಟುಂಬ ಸದಸ್ಯರ ನಡುವೆ ಉಂಟಾಗಿದ್ದ ಅಂತರ ಅಥವಾ ಅಸಮಾಧಾನಗಳು ಕಡಿಮೆಯಾಗುತ್ತವೆ. ಮಾತಿನ ತಪ್ಪುಗಳಿಂದ ಉಂಟಾದ ನೋವುಗಳು ನಿಧಾನವಾಗಿ ಕರಗುತ್ತವೆ. ಹಿರಿಯರ ಆಶೀರ್ವಾದ ದೊರೆಯುತ್ತದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳ ಚರ್ಚೆ ನಡೆಯಬಹುದು. ಮದುವೆಯಾಗದವರಿಗೆ ಉತ್ತಮ ಸಂಬಂಧಗಳು ಬರಬಹುದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವ ಗುಣ ಹೆಚ್ಚಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷಕರ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಆರೋಗ್ಯದ ವಿಷಯದಲ್ಲಿ ಕೂಡ ಈ ಸಮಯ ಉತ್ತಮವಾಗಿದೆ. ಬಹುಕಾಲದಿಂದ ಕಾಡುತ್ತಿದ್ದ ಸಣ್ಣಪುಟ್ಟ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಆದರೆ ಶನಿ ಪ್ರಭಾವ ಇರುವುದರಿಂದ ನಿಯಮಿತ ಜೀವನಶೈಲಿ ಬಹಳ ಮುಖ್ಯವಾಗುತ್ತದೆ. ಸರಿಯಾದ ನಿದ್ರೆ, ಆಹಾರ ಮತ್ತು ಶಾರೀರಿಕ ವ್ಯಾಯಾಮ ಪಾಲಿಸಿದರೆ ಉತ್ತಮ ಆರೋಗ್ಯವನ್ನು ಕಾಯ್ದುಕೊಳ್ಳಬಹುದು. ಮನಸ್ಸಿನ ಒತ್ತಡ ಕಡಿಮೆಯಾಗುವುದು ಕೂಡ ದೇಹದ ಆರೋಗ್ಯ ಸುಧಾರಣೆಗೆ ಕಾರಣವಾಗುತ್ತದೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಮೇ 2026 ಮಕರ ರಾಶಿಯವರಿಗೆ ಒಳಗಿನ ಶಕ್ತಿಯನ್ನು ಅರಿಯುವ ಸಮಯವಾಗಿದೆ. ದೇವಸ್ಥಾನ ಭೇಟಿ, ಧ್ಯಾನ, ಪ್ರಾರ್ಥನೆ ಅಥವಾ ಮಂತ್ರಜಪದ ಕಡೆ ಆಸಕ್ತಿ ಹೆಚ್ಚಾಗಬಹುದು. ಶನಿ ದೇವರ ಆರಾಧನೆ ಮಾಡಿದರೆ ಮನಸ್ಸಿಗೆ ಸ್ಥಿರತೆ ಬರುತ್ತದೆ. ಶನಿವಾರದಂದು ಎಳ್ಳೆಣ್ಣೆ ದೀಪ ಹಚ್ಚುವುದು, ಕಪ್ಪು ಎಳ್ಳು ದಾನ ಮಾಡುವುದು ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡುವುದರಿಂದ ಶನಿ ಕೃಪೆ ಇನ್ನಷ್ಟು ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಈ ಸಮಯದಲ್ಲಿ ಮಾಡಿದ ಒಳ್ಳೆಯ ಕೆಲಸಗಳು ಭವಿಷ್ಯದಲ್ಲಿ ದೊಡ್ಡ ಫಲವಾಗಿ ಮರಳಿ ಬರುತ್ತವೆ. ಕೆಲವರು ಜೀವನದಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಂತಕ್ಕೆ ಬರಬಹುದು. ವಿದೇಶ ಪ್ರಯಾಣ, ಹೊಸ ಉದ್ಯಮ, ಮನೆ ಬದಲಾವಣೆ ಅಥವಾ ಉದ್ಯೋಗ ಬದಲಾವಣೆ ಬಗ್ಗೆ ಯೋಚನೆ ನಡೆಯಬಹುದು. ಶನಿ ಗ್ರಹ ತಾಳ್ಮೆ ಮತ್ತು ಜವಾಬ್ದಾರಿಯನ್ನು ಪರೀಕ್ಷಿಸುತ್ತಾನೆ. ಆದ್ದರಿಂದ ಆತುರದ ನಿರ್ಧಾರಗಳಿಗಿಂತ ಯೋಚಿಸಿ ತೆಗೆದುಕೊಂಡ ಹೆಜ್ಜೆಗಳು ಯಶಸ್ಸು ತರುತ್ತವೆ. ಮೇ 2026 ನಂತರ ನಿಧಾನವಾಗಿ ನಿಮ್ಮ ಪರಿಶ್ರಮಕ್ಕೆ ಬೆಲೆ ಸಿಗುವ ಸಮಯ ಆರಂಭವಾಗುತ್ತದೆ. ಸ್ನೇಹಿತರ ಮತ್ತು ಬಂಧುಗಳ ನಡುವಿನ ನಿಮ್ಮ ಗೌರವ ಹೆಚ್ಚಾಗಬಹುದು. ಸಮಾಜದಲ್ಲಿ ಒಂದು ಉತ್ತಮ ಹೆಸರು ಬರಬಹುದು. ನೀವು ಹೇಳುವ ಮಾತುಗಳಿಗೆ ಮಹತ್ವ ಸಿಗುತ್ತದೆ. ಕೆಲವರು ನಾಯಕತ್ವದ ಜವಾಬ್ದಾರಿಗಳನ್ನು ಪಡೆಯಬಹುದು. ಹಿಂದೆ ನಿಮ್ಮನ್ನು ನಿರ್ಲಕ್ಷಿಸಿದವರೇ ಈಗ ನಿಮ್ಮ ಸಹಾಯ ಕೇಳುವ ಪರಿಸ್ಥಿತಿ ಉಂಟಾಗಬಹುದು. ಇದು ಶನಿ ಕೃಪೆಯ ಪ್ರಮುಖ ಲಕ್ಷಣಗಳಲ್ಲಿ ಒಂದು. ಜೀವನದಲ್ಲಿ ತಾಳ್ಮೆಯಿಂದ ನಡೆದುಕೊಂಡವರಿಗೆ ಕಾಲವೇ ಉತ್ತರ ನೀಡುವ ಸಮಯ ಬರುತ್ತದೆ.
ಹಣದ ವಿಷಯದಲ್ಲಿ ಒಂದು ವಿಶೇಷ ಎಚ್ಚರಿಕೆಯೂ ಅಗತ್ಯ. ಹಣ ಬರುತ್ತಿದೆ ಎಂದು ಅತಿಯಾದ ಖರ್ಚು ಮಾಡುವುದನ್ನು ತಪ್ಪಿಸಬೇಕು. ಶನಿ ದೇವರು ಶ್ರಮದಿಂದ ಗಳಿಸಿದ ಹಣವನ್ನು ಗೌರವಿಸುವವರನ್ನು ಇಷ್ಟಪಡುತ್ತಾನೆ. ಆದ್ದರಿಂದ ಉಳಿತಾಯದ ಅಭ್ಯಾಸ ಬೆಳೆಸಿದರೆ ಭವಿಷ್ಯ ಇನ್ನಷ್ಟು ಭದ್ರವಾಗುತ್ತದೆ. ಹೂಡಿಕೆ ಮಾಡುವ ಮೊದಲು ಸೂಕ್ತ ಸಲಹೆ ಪಡೆಯುವುದು ಒಳ್ಳೆಯದು. ಮೋಸ ಮಾಡುವವರಿಂದ ದೂರವಿರುವುದು ಅಗತ್ಯ. ಮಕರ ರಾಶಿಯವರು ಸಹಜವಾಗಿಯೇ ಗಂಭೀರ ಸ್ವಭಾವದವರು. ಅವರು ಹೊರಗೆ ಹೆಚ್ಚು ಭಾವನೆ ತೋರಿಸದಿದ್ದರೂ ಒಳಗೆ ತುಂಬಾ ಆಳವಾದ ಚಿಂತನೆ ಹೊಂದಿರುತ್ತಾರೆ. ಈ ಸಮಯದಲ್ಲಿ ಅವರ ಮನಸ್ಸಿನೊಳಗಿನ ಕನಸುಗಳು ಒಂದೊಂದಾಗಿ ನೆರವೇರುವ ಸೂಚನೆ ಕಾಣಬಹುದು. ಕೆಲವು ಸಂದರ್ಭಗಳಲ್ಲಿ ನೀವು ಸ್ವತಃ ನಿಮ್ಮ ಸಾಮರ್ಥ್ಯವನ್ನು ನೋಡಿ ಆಶ್ಚರ್ಯಪಡಬಹುದು. ನೀವು ಅಸಾಧ್ಯ ಎಂದುಕೊಂಡ ಕೆಲಸಗಳೇ ಸುಲಭವಾಗಿ ಪೂರ್ಣಗೊಳ್ಳುವ ಅನುಭವ ಸಿಗಬಹುದು. ಮೇ 2026 ನಂತರ ಶನಿ ಕೃಪೆಯಿಂದ ದೊರೆಯುವ ಕೋಟಿ ಯೋಗ ಅಂದರೆ ಕೇವಲ ಹಣದ ಲಾಭವಲ್ಲ, ಅದು ಜೀವನದಲ್ಲಿ ಸ್ಥಿರತೆ, ಗೌರವ, ಆತ್ಮವಿಶ್ವಾಸ ಮತ್ತು ಮನಃಶಾಂತಿ ದೊರೆಯುವ ಒಂದು ಮಹತ್ವದ ಹಂತವಾಗಿದೆ. ಹಣ ಇದ್ದರೂ ಮನಸ್ಸಿಗೆ ಶಾಂತಿ ಇಲ್ಲದಿದ್ದರೆ ಜೀವನ ಅಪೂರ್ಣವಾಗುತ್ತದೆ. ಆದರೆ ಈ ಸಮಯದಲ್ಲಿ ಮಕರ ರಾಶಿಯವರಿಗೆ ಹೊರಗಿನ ಯಶಸ್ಸಿನ ಜೊತೆಗೆ ಒಳಗಿನ ಶಕ್ತಿಯೂ ಹೆಚ್ಚಾಗುತ್ತದೆ. ಇದೇ ನಿಜವಾದ ರಾಜಯೋಗ. ಈ ಅವಧಿಯಲ್ಲಿ ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುತ್ತದೆ. ಆದರೆ ಶನಿದೇವರು ಪರೀಕ್ಷೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸುವುದಿಲ್ಲ. ಆದ್ದರಿಂದ ವಿನಯ, ತಾಳ್ಮೆ ಮತ್ತು ಪ್ರಾಮಾಣಿಕತೆ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಯಾರನ್ನೂ ತುಚ್ಛವಾಗಿ ಕಾಣಬಾರದು. ಸಹಾಯ ಕೇಳಿದವರಿಗೆ ಸಾಧ್ಯವಾದಷ್ಟು ನೆರವು ನೀಡಬೇಕು. ಇದರಿಂದ ಶನಿ ಅನುಗ್ರಹ ಇನ್ನಷ್ಟು ಗಟ್ಟಿಯಾಗುತ್ತದೆ. ಜೀವನದಲ್ಲಿ ಹಲವು ಬಾರಿ ಸೋತು ಮತ್ತೆ ಎದ್ದವರು ಮಾತ್ರ ನಿಜವಾದ ಯಶಸ್ಸಿನ ಮೌಲ್ಯವನ್ನು ಅರಿಯುತ್ತಾರೆ. ಮಕರ ರಾಶಿಯವರು ಅದಕ್ಕೆ ಉತ್ತಮ ಉದಾಹರಣೆ. ಮೇ 2026 ಅವರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭಿಸುವ ಸಮಯವಾಗಬಹುದು. ನಿಧಾನವಾಗಿ ಬಂದರೂ ಶಾಶ್ವತವಾದ ಸಂತೋಷವನ್ನು ನೀಡುವ ಸಮಯ ಇದು. ಶನಿ ಕೃಪೆಯಿಂದ ಕೋಟಿ ಯೋಗ ಪ್ರಾರಂಭವಾಗುವ ಈ ಅವಧಿಯಲ್ಲಿ ನಿಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳದೆ ಮುಂದೆ ಸಾಗಿದರೆ ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡುವ ಅವಕಾಶಗಳು ಬಹಳ ಹೆಚ್ಚು ಕಾಣಿಸುತ್ತವೆ.